ಹಾಯ್ ವೀಕ್ಷಕರೇ, ನಮಸ್ಕಾರ. ಇಂದು ಲೋಕಸಭೆ 2024ರ ಫಲಿತಾಂಶ ನಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತು ತುಮಕೂರಿನ ಲೋಕಸಭೆಯ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಮತ್ತು ಅಜಯ್ ಅವರು ಬಂದಿದ್ದೇವೆ. ಇಲ್ಲಿ ತುಮಕೂರಿನಲ್ಲಿ ಕಮಾಲ್ ಮಾಡಿದ ಸೋಮಣ್ಣ ಅಂದರೆ ತಪ್ಪಾಗಲಾರದು. ಯಾಕಪ್ಪ ಅಂದರೆ ಈ ದೇಶದ ಮಾಜಿ ಪ್ರಧಾನಿಗಳು ಕನ್ನಡ ನಾಡಿನ ಮಣ್ಣಿನ ಮಗ ಅಂತ ಕರೆತಕ್ಕಂಥ ದೇವೇಗೌಡರನ್ನು ಸೋಲಿಸಿದಂತಹ ಕ್ಷೇತ್ರ ಅದು ತುಮಕೂರು. ಈ ಒಂದು ತುಮಕೂರಿನಲ್ಲಿ ಪ್ರತಿ ಮತ್ತು ವಿರೋಧದ ನಡುವೆ ಕೂಡ ಸೋಮಣ್ಣವರು ಟಿಕೆಟನ್ನು ಗಿಟ್ಟಿಸ್ಕೊಡ್ತಾರೆ. ಸೋಮಣ್ಣವರು ಭಾರತೀಯ ಜನತಾ ಪಕ್ಷ ಮತ್ತು JDSನ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಇಲ್ಲಿ ಟಿಕೆಟ್ ಗಿಟ್ಟಿಸ್ಕೊಟ್ಟಿದ್ದು ಭಾಳ ಸುಲಭವಾದ ಮಾತಲ್ಲ. ಯಾಕೆಂದರೆ ಮಾಜಿ ಸಚಿವರು ಇರ್ತಕ್ಕಂಥ JC ಮಾಧುಸ್ವಾಮಿಯವರು ವಿರೋಧವನ್ನು, ನಾವು ಸ್ಥಳೀಯರು, ನಮಗೆ ಟಿಕೆಟ್ ಬೇಕು ಅಂತ ಪತ್ರಿಕಾಗೋಷ್ಠಿ ಮೇಲೆ ಪತ್ರಿಕಾಗೋಷ್ಠಿ ಕಳೆದರೂ ಕೂಡ ಎಲ್ಲೋ ಒಂದು ಕಡೆ ಕೇಂದ್ರದ ನಾಯಕರು ಮತ್ತು ಯಡಿಯೂರಪ್ಪನವರು ಸೋಮಣ್ಣ ಅವರ ಸೂಕ್ತ ಅಭ್ಯರ್ಥಿ ಅಂತ ಇಲ್ಲಿ ಅವರನ್ನು ನಿಲ್ಲಿಸಿದರು. ಆ ನಿಲ್ಲಿಸಿದ ಪ್ರತಿ ಪರವಾಗಿ ಅವರು ಜಯವನ್ನು ಗಳಿಸಿದ್ದಾರೆ. ಕಾಂಗ್ರೆಸ್ಸಿಂದ ಮಾಜಿ ಸಂಸದ BS ಮುದ್ದಮ್ಮೇಗೌಡ ಕೂಡ ಇಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಯಾಕೆಂದರೆ ಮುಂಚೆ ಕಾಂಗ್ರೆಸ್ಸಿಂದಲೇ ಲೋಕಸಭಾ ಸದಸ್ಯರಾಗಿ 13 ಒಂದು ಮೋದಿ ಅಲೆಯಲ್ಲೂ ಕೂಡ ಈ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಒಂದು ಕಾಂಗ್ರೆಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಎಲ್ಲೋ ಒಂದು ಕಡೆ ಮುದ್ದಮ್ಮೇಗೌಡರು ಮತ್ತೆ BJP ಸೇರ್ಪಡೆಯಾಗಿ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು ಇದು ಒಂದು ಕಾರ್ಯಕರ್ತರ ವಿರೋಧಕ್ಕೆ ಕಾರಣ ಆಯಿತು ಅನ್ನೋದು ಈ ಸೋಲಿಗೆ ಒಂದು ಅನಿಸ್ತಾ ಇದೆ. ಇದು ಇನ್ನೊಂದು, ಈಗಿನ ಸಚಿವರು ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಇರತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಮತ್ತು ಮಧುಗಿರಿ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕದ ಸಹಕಾರ ಮಂತ್ರಿಗಳಿರ್ತಕ್ಕಂಥ KN ರಾಜಣ್ಣವರು ಅವರಿಬ್ಬರಿಗೂ ಕೂಡ BJಪಿಯಲ್ಲಿರ್ತಕ್ಕಂಥ ಮುದ್ದಮ್ಮೇಗೌಡರನ್ನ ತಂದು ಕಾಂಗ್ರೆಸ್ಗೆ ಸೇರಿಸಿ ಪಕ್ಷದ ಟಿಕೆಟನ್ನು ಕೊಡಿಸೋದ್ರಲ್ಲಿ ಸಫಲ ಆಗ್ತಾರೆ. ಯಾಕೆಂದರೆ ಅವ್ರು ಹಿಂದೆ ಮೋದಿ ಅಲೆಯಲ್ಲಿದ್ದವರು ಕೂಡ ಅವರು ತುಮಕೂರಿಂದ ಸಂಸದರಿಗೆ ಆಗ್ತಾರೆ. ಮತ್ತು 2019ರಲ್ಲಿ ಅವರೇ ಸಂಸದ ಟಿಕೆಟ್ಗೆ ಆಕಾಂಕ್ಷಿ ಆಗಿರ್ತಾರೆ. ಅದೆಲ್ಲ ಒಂದು ಕಡೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡ ಹಿನ್ನೆಲೆ HD ದೇವೇಗೌಡರು ಮಾಜಿ ಪ್ರಧಾನಿಗಳನ್ನ ನಿಲ್ಲಿಸ್ತಾರೆ ತಂದು. ಅವರು ಸೋಲನ್ನು ಕಾಣ್ತಾರೆ. ಆಗ ಅವ್ರಿಗೆ ಅಸಮಾಧಾನಗೊಂಡು SP ಮುದ್ದಮ್ಮೇಗೌಡರು BJಪಿಗೆ ಸೇರ್ಪಡೆ ಆಗ್ತಾರೆ. ಮತ್ತೆ ಇವರಿಬ್ಬರು ಮಂತ್ರಿಗಳು ಸೇರಿ ಅವ್ರನ್ನ ಕಾಂಗ್ರೆಸ್ಗೆ ಸೇರಿಸಿ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಸಫಲವಾಗ್ತಾರೆ. ಇನ್ನೂ ಒಂದು ಕಡೆ ಈ ಕ್ಷೇತ್ರದಲ್ಲಿ ಒಂದು JDS BJP ಏನು ಮೈತ್ರಿ ಆಯಿತು, ಇದು ಕೂಡ ಬಹಳ ಒಂದು ಅಡ್ವಾಂಟೇಜ್ ಆಯಿತು. ಯಾಕೆಂದರೆ ಇಲ್ಲಿ ಪ್ರಬಲ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಜೊತೆಗೂಡಿದ್ರಿಂದ ಈ ಒಂದು ಮುದ್ದಮ್ಮೇಗೌಡ ಸೋಲಿಗೆ ಒಂದು ಹಿನ್ನಡೆಯಾಗಿ ಬಹಳ ಒಂದು ಸೋಮಣ್ಣ ಅವರ ಗೆಲ್ಲಿಗೆ ಬಹಳ ಒಂದು ಅನುಕೂಲ ಆಯಿತು ಅನ್ನೋ ಹೇಳ್ಬೋದು. ಹಾಗೆ ಈ ಒಂದು ತುಮಕೂರು ಜಿಲ್ಲೆಯ ಲೋಕಸಭೆಗೆ ಒಳಪಡ್ತಕ್ಕಂಥ 8 ತಾಲೂಕು ಬರ್ತಾರೆ. ಅದು ಮೊದಲನೇದಾಗಿ ತುಮಕೂರು ನಗರ ಈಗಿನ ಶಾಸಕರು BJಪಿಯ ಸುರೇಶ್ ಗೌಡರು ಮತ್ತು JDSನ ಮಾಜಿ ಶಾಸಕರು ಗೌರಿಶಂಕರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದು ಅವರು ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ಯಾಕೆಂದರೆ ಮುದ್ದಮ್ಮೇಗೌಡರು ಒಕ್ಕಲಿಗರು ಜಾತಿಯ ಸಮಾಜ ಸೇರ್ತಾರೆ, ಮತ್ತು ಗೌರಿಶಂಕರ್ ಕೂಡ ಒಕ್ಕಲಿಗ ಸಮಾಜಕ್ಕೆ ಸೇರ್ತಾರೆ, ಸುರೇಶ್ ಗೌಡರು ಕೂಡ ಒಕ್ಕಲಿಗ ಸಮಾಜಕ್ಕೆ ಸೇರೋರು. ಹಾಗಾಗಿ ಸುರೇಶ್ ಗೌಡ ಮತ್ತು ಗೌರಿಶಂಕರ್ ಜಿದ್ದಾಜಿದ್ದಿನ ಪೈಪೋಟಿರ್ತಕ್ಕಂಥ ವ್ಯಕ್ತಿಗಳು. ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಗತವಾಗಿ ಜಿದ್ದಾಜಿದ್ದಿನ ಹೋರಾಟ ಅವರಿಬ್ಬರಲ್ಲಿದೆ. ಹಾಗಾಗಿ ತುಮಕೂರು ನಗರ ಕಾಂಗ್ರೆಸ್ಗೆ ಒಂದು ಲೀಡ್ ಸಿಗ್ಬೋದು ಅಂದ್ಕೊಂಡ್ವಿ. ಆದರೆ ತುಮಕೂರು ನಗರದಲ್ಲಿ ಸುರೇಶ್ ಗೌಡ ಒಂದು ಪ್ರಬಲ ಇರೋದ್ರಿಂದ ಕಾಂಗ್ರೆಸ್ಗೆ ಇಲ್ಲಿ 81,802 ಮತಗಳು ಕಾಂಗ್ರೆಸ್ ಪಡೆದ್ರೆ, ಪ್ರತ್ಯುತ್ತರವಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಮೈತ್ರಿ ಅಭ್ಯರ್ಥಿ V. ಸೋಮಣ್ಣ ಅವರು 87,619 ಮತಗಳಿಂದ 5,817 ಮತಗಳನ್ನು ಮುನ್ನಡೆ ಪಡಿತಾರೆ. ಯಾರು? V. ಸೋಮಣ್ಣ ಅವರು, ಭಾರತೀಯ ಜನತಾ ಪಕ್ಷದವರು, ತುಮಕೂರು ಗ್ರಾಮಾಂತರ. ಮತ್ತೊಂದು ಕ್ಷೇತ್ರವಾಗಿರ್ತಕ್ಕಂಥ ಮಧುಗಿರಿ, ಇಲ್ಲಿ ಪ್ರಬಲ ರಾಜ್ಯ ದರ್ಜೆ ಸಂಪುಟ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರ ಒಂದು ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು ಕೂಡ ಇಲ್ಲಿ ಅವರ ಪುತ್ರ ಹಾಲಿ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರು ಕೂಡ ಇಲ್ಲಿ ಬಹಳ ಒಂದು ಪ್ರತಿಷ್ಠೆಯ ಕಾರಣ ಎಲ್ಲ ಕಡೆ ಚುನಾವಣಾ ಪ್ರಚಾರ ನಡೆಸಿದರು. ಇಲ್ಲಿ ಮಧುಗಿರಿಯಲ್ಲಿ ಕಾಂಗ್ರೆಸ್ ಪಕ್ಷ 66,692 ಮತಗಳನ್ನು ಪಡೆದು BJP ಅಭ್ಯರ್ಥಿ V. ಸೋಮಣ್ಣ ಅವರು 79,494 ಮತಗಳನ್ನು ಪಡೆದು ಇಲ್ಲಿ 12,802 ಮತಗಳ ಅಂತರದಲ್ಲಿ BJಪಿಯಲ್ಲಿ ಮುನ್ನಡೆ ಸಾಧಿಸಿರುವುದು ಬಹಳ ಒಂದು ಅಚ್ಚರಿ ಅಂದರೆ ತಪ್ಪಲಾರೆ. ಯಾಕೆಂದರೆ ಇಲ್ಲಿ ಬಹಳ ಒಂದು ಪ್ರಚಾರ, ಅಬ್ಬರದ ಕಾಂಗ್ರೆಸ್ ಪ್ರಚಾರ ನಡೆದಿತ್ತು ಇಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇದು ಕೂಡ ಒಂದು ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು ಅನುಭವಿಸಿದ್ದೀವಿ. ಹೌದು, ನಿಜ. ಯಾಕೆಂದರೆ ಸಹಕಾರ ಸಚಿವರು KN ರಾಜಣ್ಣ ಅವರ ಒಂದು ಶಕ್ತಿ ಆ ಕ್ಷೇತ್ರದಲ್ಲಿದೆ ಮಧುಗಿರಿಯಲ್ಲಿ. ಜೊತೆಗೆ ಮಗ ರಾಜೇಂದ್ರ ರಾಜಣ್ಣ ಅವರು MLC ವಿಧಾನ ಪರಿಷತ್ ಸದಸ್ಯ ಆಗಿದ್ರೂ ಕೂಡ ಇಲ್ಲಿ BJP ನೆಲೆ ಇಲ್ಲ. BJಪಿಗೆ ಅಂದರೆ ನೆಲೆ ಇಲ್ಲ ಅಂದರೆ
ಅಂತ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಮಧುಗಿರಿಯಲ್ಲಿ ಬಿಜೆಪಿ ಇಲ್ಲ, ಅಲ್ಲೇ JDS. ಇಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ JDS ಮೈತ್ರಿ ಮಾಡ್ಕೊಂಡಿರೋದು ಬಹಳನೇ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕೆಂದ್ರೆ ಮಾಜಿ ಶಾಸಕ ವೀರಭದ್ರಯ್ಯನವರು JDS ಇಂದ ಬಿಜೆಪಿಯಿಂದ ಹೋದ ಸರಿ LC ನಾಗರಾಜ್ ಅವರು ಕಣಕ್ಕಿಳಿದಿದ್ರು. ಅಲ್ಲಿ ಅಂತ ಹೇಳಿಕೆ ಇಲ್ಲ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ಮಧುಗಿರಿಯಲ್ಲಿ 12,802 ಮತಗಳನ್ನ ಬಿಜೆಪಿ ಪಕ್ಷ ಲೀಡ್ ತಗೊಂಡಿರೋದು ಬಹಳನೇ ಅಚ್ಚರಿ ಫಲಿತಾಂಶ ಅಂದ್ರೆ ತಪ್ಪಾಗಲ್ಲ. ಇಲ್ಲಿ ಲಿಂಗಾಯತ ಸಮುದಾಯದ ಮತಗಳು ತೀರಾ ಕಡಿಮೆ ಇದ್ರೂ ಸಮೇತ ಇಲ್ಲಿ ವಿ ಸೋಮಣ್ಣ ಅವರು 12,800 ಮತಗಳ ಲೀಡ್ ಪಡೆದಿರೋದು ಬಹಳ ಒಂದು ಅಚ್ಚರಿ. ಇನ್ನು ಕೊರಟಗೆರೆ ತಾಲೂಕಿಗೆ ಹೋಗೋದಾದ್ರೆ ಈಗಿನ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ಹಠ ಹಿಡಿದು ರಾಜಣ್ಣ ಅವರು ಮತ್ತೆ ಅವರು ಹಠ ಹಿಡಿದು SP ಮುದ್ದನ್ಮೇಗೌಡರ ಬಿಜೆಪಿ ಇದ್ದವ್ರನ್ನ ಕಾಂಗ್ರೆಸ್ ಇದ್ದೊಂದು ಟಿಕೆಟ್ ಕೊಡಿಸೋದು. ಆ ಹಠ ಇದ್ರ ನಡುವೆ ಕೇವಲ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 67,706 ಮತಗಳು, ಕೇವಲ 67,706 ಮತಗಳು ಕಾಂಗ್ರೆಸ್ ಬಿದ್ದರೆ ಪ್ರತ್ಯುತ್ತರವಾಗಿ 93,127 ಮತಗಳು ಸೋಮಣ್ಣ ಅವರಿಗೆ ಬಿದ್ದಿದ್ದಾರೆ. ಇದು ಬಹಳ ಒಂದು ಸಫಲ ಅಂತ ಹೇಳ್ಬೋದು ಸೋಮಣ್ಣ ಅವ್ರಿಗೆ. ಯಾಕಂದ್ರೆ ಇದೊಂದೇ ಕ್ಷೇತ್ರದಲ್ಲಿ ಒಬ್ಬ ಮಂತ್ರಿ ಇದ್ದು ಒಬ್ಬ ಒಂದು ಈ ಸರ್ಕಾರದ ಒಬ್ಬ ದಕ್ಷ ರಾಜಕಾರಣಿ ಇದ್ರೂ ಕೂಡ ಇಲ್ಲಿ ಬಿಜೆಪಿಗೆ 25,421 ಮತಗಳು ಸಿಕ್ಕಿದ್ದಾವೆ. ಇದು ಬಹಳನೇ ಮುಖ್ಯವಾದ ಅಂಶ. ವಿಶೇಷವಾಗಿ ಇದು ಮಧುಗಿರಿ ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಲೀಡ್ ಪಡೆದಿರೋದು ಈ ಇಬ್ಬರೂ ಸಚಿವರು, ಪ್ರಭಾವಿ ಸಚಿವರು ಕೂಡ ಎಲ್ಲೋ ಒಂದು ಕಡೆ ಮುಖಭಂಗ ಆಗಿದೆ. ಒಂದು ಟಿಕೆಟ್ ಮುದ್ದನ್ಮೇಗೌಡರು ಟಿಕೆಟ್ ತಂದು ಬಹಳ ಪ್ರತಿಷ್ಠೆಯಾಗಿ ತಂದಿದ್ರು. ಇದು ಒಂದು ಅವರಿಬ್ಬರಿಗೂ ಹಿನ್ನಡೆ ಆಗಿದಂತೂ ಸತ್ಯ. ಇನ್ನು ತುಮಕೂರು ನಗರ ಬಂದರೆ ಮಾಜಿ ಸಂಸದ JS ಬಸವರಾಜರ ಪುತ್ರ ಜ್ಯೋತಿ ಗಣೇಶ್ ಅವರು ಈಗಿನ ಶಾಸಕರು ತುಮಕೂರು ನಗರದ. ಇಲ್ಲಿ ಕಾಂಗ್ರೆಸ್ಗೆ 81,802 ಮತಗಳು ಕಾಂಗ್ರೆಸ್ಗೆ ಪಡೆದ್ರೆ ಬಿಜೆಪಿಗೆ 87,619 ಮತಗಳು ಭಾರತೀಯ ಜನತಾ ಪಕ್ಷ ಸೋಮಣ್ಣ ಅವರಿಗೆ. ಇಲ್ಲಿ ಲೀಡು 5,817 ಮತಗಳು ಲೀಡ್ ಸಿಕ್ಕಿದೆ. ಇಲ್ಲಿ ಒಂದು ಗಮನಿಸಬೇಕಾಗ್ತದೆ, ಮಾಜಿ ಸಂಸದರು ಲಿಂಗಾಯತ ಸಮುದಾಯದ ನಾಯಕ ಆಗಿರ್ತಕ್ಕಂಥ ಬಸವರಾಜರವರು ಸೋಮಣ್ಣ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿದ್ರು. ನೀನು ಇಲ್ಲಿ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ನಾನು ಗೆಲ್ಲಿಸೋದು ನನಗಿರಲಿ ಅಂತಕ್ಕಂಥದ್ದು ಮಾತುಗಳನ್ನ ಕೊಟ್ಟಿದ್ರು. ಮಾಧುಸ್ವಾಮಿ ವಿರುದ್ಧವಾಗಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು ಅವಾಗ. ಆ ಸೋಮಣ್ಣ ಅವರು ಟಿಕೆಟ್ ಗಿಟ್ಟಿಸ್ಕೊಂಡ ಕಾರಣ ಎಲ್ಲೋ ಒಂದು ಕಡೆ ಮಾಜಿ ಸಂಸದ ಇರ್ತಕ್ಕಂಥ ಬಸವರಾಜ ರಾಜಕೀಯ ಒಂದು ಚಾತುಕತೆಯನ್ನ ಸೋಮಣ್ಣ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಮತ್ತೊಂದು ಕ್ಷೇತ್ರವಿರ್ತಕ್ಕಂಥ ಇಲ್ಲಿ ಗುಬ್ಬಿ, ಇಲ್ಲಿ ಪ್ರಸ್ತುತ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಬಹಳ ಒಂದು ಕುಮಾರಸ್ವಾಮಿ ಅವರ ವಿರೋಧ ಇಟ್ಕೊಂಡ್ರು ಕೂಡ ಇಲ್ಲಿ ಮತ್ತೊಂದು ಕ್ಷೇತ್ರವಿರ್ತಕ್ಕಂಥ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು 60,656 ಮತಗಳನ್ನು ಪಡೆದು ಬಿಜೆಪಿ ಪಕ್ಷದ ಸಮೇತ ಇಲ್ಲಿ 87,146 ಮತಗಳನ್ನು ಪಡೆದು ಒಂದು 26,490 ಮತಗಳ ಅಂತರದಲ್ಲಿ ಬಿಜೆಪಿ ಭಾರಿ ಮುನ್ನಡೆ ಸಾಧಿಸಿದೆ. ಇಲ್ಲಿ ಒಂದು ಬಹಳ ಹಿನ್ನಡೆ ಆಗಿದೆ. ಇಲ್ಲಿ ಒಬ್ಬ ಗುಬ್ಬಿ ಶ್ರೀನಿವಾಸ್ ಅವರು ಹಾಲಿ ಶಾಸಕರು ಕುಮಾರಸ್ವಾಮಿಯಲ್ಲಿ ಬಹಳ ಪ್ರತಿಷ್ಠೆಯಾಗಿ ತಗೊಂಡು ಇಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಇಲ್ಲೊಂದು ಲೀಡ್ ಕೊಡಲೇಬೇಕಂತ ಅವನು ಪಣ ತಟ್ಟಿದ್ರು. ಆದರೂ ಕೂಡ ಇಲ್ಲಿ ಗುಬ್ಬಿನಲ್ಲಿ ಎಲ್ಲೋ ಒಂದು ಕಡೆ ಶ್ರೀನಿವಾಸ್ ಅವರ ಒಂದು ಪ್ರಚಾರ ಕೈ ಹಿಡಿದಿಲ್ಲ ಅಂತ ಅನಿಸ್ತಾ ಇದೆ. ಹೌದು, ಯಾಕೆಂದ್ರೆ ಗುಬ್ಬಿಯಿಂದ ಸತತ 4 ಬಾರಿ ವಿಧಾನಸಭೆಗೆ ಅಸೆಂಬ್ಲಿಗೆ ಶಾಸಕರಾಗಿ ಹಾಕಿರ್ತಕ್ಕಂಥ ಶ್ರೀನಿವಾಸ್ ಅವರು ಕುಮಾರಸ್ವಾಮಿಯರ ಒಂದು ವಿರುದ್ಧವಾಗಿ ಬದ್ಧ ವೈರಿಗಳನ್ನು ನಡ್ಕೊಂಡವರು. ಅಂತ ಸಂದರ್ಭದಲ್ಲಿ ಸೋಮಣ್ಣ ಅವರು ವಿರೋಧದ ನಡುವೆ ಗುಬ್ಬಿಯಲ್ಲಿ ಬಂದು ಅಥವಾ ತುಮಕೂರಲ್ಲಿ ಬಂದು ಟಿಕೆಟ್ನ ಗಿಟ್ಟಿಸ್ಕೊಡ್ತಾರೆ. ಗುಬ್ಬಿಯಲ್ಲಿ 26,500 ಮತಗಳು ಲೀಡ್ ತಗೊಳ್ತಾರೆ ಅಂದರೆ ಇದು ಅಭೂತಪೂರ್ವವಾದದ್ದು ಅಂದರೆ ತಪ್ಪಾಗಲಾರದು. ಮತ್ತೊಂದು ಕ್ಷೇತ್ರ ತುರುವೇಕೆರೆ ಕ್ಷೇತ್ರದಿಂದ MT ಕೃಷ್ಣಪ್ಪನವರು JDSನ ಶಾಸಕರು. ಇಲ್ಲಿ ಲಿಂಗಾಯತ ಮತಗಳು ಬಹಳ ಇದ್ದಾವೆ ತುರುವೇಕೆರೆಯಲ್ಲಿ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಕೇವಲ 46,576 ಮತಗಳು ಕಾಂಗ್ರೆಸ್ ಪಡೆದ್ರೆ ಇಲ್ಲಿ ಬಿಜೆಪಿಯ ಸೋಮಣ್ಣ ಅವರು 87,438 ಮತಗಳನ್ನು ಸೋಮಣ್ಣ ಅವರು ಪಡಿತಾರೆ. ಇಲ್ಲಿ ನಾವು ಗಮನಿಸಬೇಕಾಗ್ತದೆ, ಇಡೀ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಟ್ಟಿರ್ತಕ್ಕಂಥ ಸೋಮಣ್ಣವ್ರಿಗೆ ಯಾವ ಕ್ಷೇತ್ರ ಇದೆ ಅದು ತುರುವೇಕೆರೆ. 40,862 ಮತಗಳ ಲೀಡ್, ಅಭೂತಪೂರ್ವವಾದ ಲೀಡನ್ನು ಸೋಮಣ್ಣ ಅವರಿಗೆ ತುರುವೇಕೆರೆ ಕ್ಷೇತ್ರ ಕೊಟ್ಟಿದೆ. ವಿಶೇಷವಾಗಿ ತುರುವೇಕೆರೆ ಲೋಕಸಭಾ ವಿಶೇಷವಾಗಿ ಇಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಮಸಾಲೆ ಜಯರಾಮ್ ಅವರ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಬೇರೆ ಮುಂದಿಸಿಕೊಂಡು ಎಲ್ಲೋ ಒಂದು ಕಡೆ ಚುನಾವಣಾ ಪ್ರಚಾರದಲ್ಲಿ ಸಮೇತ ಭಾಗಿಯಾಗಿರಲಿಲ್ಲ. ಆದರೂ ಕೂಡ ಇಲ್ಲಿ
BJP 40,862 ಮತಗಳನ್ನು ಅತ್ಯಧಿಕ ಮತಗಳನ್ನ ಅಂತರ ಪಡೆದು ಇಲ್ಲಿ BJP ಲೀಡ್ ತಗೊಂಡಿರೋದು ಬಹಳ ಒಂದು ಅಚ್ಚರಿಯ ಫಲಿತಾಂಶ ಅಂತ ಅರ್ಥವಾಗುತ್ತೆ. ಮತ್ತೊಂದು ಕ್ಷೇತ್ರ ಚಿಕ್ಕನಾಯಕನಹಳ್ಳಿಯಿಂದ ಮಾಜಿ ಸಚಿವ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ, ಅನುಭವಿ ರಾಜಕಾರಣಿ, ಬಹಳ ಬುದ್ಧಿವಂತ ರಾಜಕಾರಣಿ ಅಂದರೆ ತಪ್ಪಾಗಲ್ಲ, JC ಮಾಧುಸ್ವಾಮಿ ಅವರು ಕೂಡ ತುಮಕೂರು ಲೋಕಸಭೆಯ ಒಬ್ಬ ದೊಡ್ಡ ಪ್ರಬಲ ಆಕಾಂಕ್ಷಿಯಾಗಿ ಅವರು ಮಾಧ್ಯಮಗಳ ಮುಂದೆ ಎಲ್ಲರ ಮುಂದೆ ಹೇಳ್ತಿದ್ರು ನಾನೇ ಆಕಾಂಕ್ಷಿ ಅಂತ. ಅದರೆಲ್ಲ ಒಂದು ಕಡೆ ಕೇಂದ್ರ ನಾಯಕರು ಮತ್ತು ಯಡಿಯೂರಪ್ಪನವರು ಸೋಮಣ್ಣವರು ಹೊರಗಿಂದ ತಂದು ಹಾಕೋದ್ರು ಕೂಡ ಎಲ್ಲ ಒಂದು ಕಡೆ ಪತ್ರಿಕಾಗೋಷ್ಠಿ ಮೇಲೆ ಪತ್ರಿಕಾಗೋಷ್ಠಿ ಕರೆದು JC ಮಾಧುಸ್ವಾಮಿ ಅವರು ನನಗೆ ಅಸಮಾಧಾನ ಇದೆ ಅಂತಂದು ಅವರು ಮಾಧುಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನು ಪದೇ ಪದೇ ಕರೆದು ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕ್ತಿದ್ರು. ಆಗಿದ್ರೂ ಕೂಡ ಅಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕಾಂಗ್ರೆಸ್ಗೆ 79,619 ಮತಗಳು ಬಂದರೆ BJPಗೆ 86,028, 6,409 ಮತಗಳು ಇಲ್ಲಿ BJPಗೆ ಮುನ್ನಡೆ ಸಿಕ್ಕಿದೆ. ಯಾಕೆಂದರೆ JC ಮಾಧುಸ್ವಾಮಿ ಎಲ್ಲೋ ಒಂದು ಕಡೆ ಒಳ ಒಪ್ಪಂದದಲ್ಲಿ ಕಾಂಗ್ರೆಸ್ಗೆ ಮಾಡಿಸಿದ್ರು ಕೂಡ, ಯಾಕೆಂದರೆ ಅಸಮಾಧಾನ ಇತ್ತು ನಾನು ಅಭ್ಯರ್ಥಿ ಆಗಬೇಕಂತ. ಆಗಿದ್ರೂ ಕೂಡ ಇಲ್ಲಿ 6,409 ಮತಗಳು BJP ಮುನ್ನಡೆ ಪಡೆದಿದೆ ಅಂದರೆ ಅದಕ್ಕೆ ಕಾರಣ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದರೆ ತಪ್ಪಾಗಲಾರದು. ಇವೆರಡು ಅಲಯನ್ಸ್ ಮಾಡ್ಕೊಂಡಿದ್ದ ಕಾರಣ ಈಗಿನ ಪ್ರಸ್ತುತ ಚಿಕ್ಕನಾಯಕನಹಳ್ಳಿ JDSನ ಶಾಸಕ ಸುರೇಶ್ ಬಾಬು ಮತ್ತೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ರಾಜಕೀಯ ಬಣಗಳು ಸೋಮಣ್ಣ ಅವರಿಗೆ ಲಿಂಗಾಯತರು ಓಟ್ಗಳು ಆ ಕಡೆ ಸೆಳೆದಿರೋ ಕಾರಣ ಸೋಮಣ್ಣ ಅವರಿಗೆ 6,409 ಮತಗಳು ಇಲ್ಲಿ ಮುನ್ನಡೆ ಸಿಕ್ಕಿದೆ. ಇನ್ನೊಂದು ವಿಷಯ, ಚಿಕ್ಕನಾಯಕನಹಳ್ಳಿಯಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಮ್ಮೇಗೌಡ ಮತ್ತು ಮಾಜಿ ಸಚಿವ JC ಮಾಧುಸ್ವಾಮಿ ಒಳ್ಳೆಯ ಉತ್ತಮ ಸಂಬಂಧ ಇದ್ದು ಸ್ನೇಹಿತರಾಗಿದ್ದು ಕೂಡ ಚುನಾವಣಾ ಪೂರ್ವ ಸಮಯದಲ್ಲಿ ಹಲವಾರು ಭೇಟಿಗಳು ಅವರ ಒಂದು ಸಭೆಗಳು ಸಮೇತ ಅವ್ರ ಜೊತೆ ಮಾಡಿದ್ರು. ಇದು ಎಲ್ಲೋ ಒಂದು ಕಡೆ BJPಲಿ ಅನುಮಾನ ಇರ್ತಿತ್ತು, ಎಲ್ಲೋ ಒಂದು ಕಡೆ ಮಾಧುಸ್ವಾಮಿ ಮುದ್ದಮ್ಮೇಗೌಡರು ಸಹಾಯ ಮಾಡ್ತಾರೆ ಒಳಗಿಂದೊಳಗೆ ಅನ್ನೋಂಥ ಗುಮಾನಿ ಕೂಡ ಎದ್ದಿತ್ತು. ಆದರೂ ಸಮೇತ ಇಲ್ಲಿ BJP 6,000 ಮತಗಳನ್ನು ಹೆಚ್ಚಿನ ಮತಗಳನ್ನು ಅಂತರವನ್ನು ಪಡೆದು ಇಲ್ಲಿ ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಒಂದು ನಿರೀಕ್ಷೆ ಇತ್ತು, ಎಲ್ಲೋ ಒಂದು ಕಡೆ ಕುರುಬ ಸಮುದಾಯ ಮತಗಳು ಇಲ್ಲಿ ಅತ್ಯಧಿಕವಾಗಿದ್ದಾವೆ, ಒಂದು ಸಿದ್ದರಾಮಯ್ಯನವರ ಒಂದು ವರ್ಚಸ್ಸು ಕೂಡ ಇಲ್ಲಿ ವರ್ಕ್ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು, ಅದು ಕೂಡ ಇಲ್ಲಿ ಹುಸಿಯಾಗಿದೆ. ಇನ್ನು ಕೊನೆಯ ಕ್ಷೇತ್ರ ತುಮಕೂರು ಲೋಕಸಭೆ ವ್ಯಾಪ್ತಿ ಬರ್ತಕ್ಕಂಥ ಕೊನೆಯ ಕ್ಷೇತ್ರ ಅದು ತಿಪ್ಟೂರಿನ ಕಾಂಗ್ರೆಸ್ನ ಶಾಸಕ K. ಷಡಕ್ಷರಿ ಒಬ್ಬ ಅನುಭವಿ ರಾಜಕಾರಣಿ, ಹಿರಿಯ ರಾಜಕಾರಣಿ. ಹಾಗೆ ತಿಪ್ಟೂರನ್ನ ಜಿಲ್ಲೆ ಮಾಡಬೇಕಂತಕ್ಕಂಥ ಕೂಗನ್ನು ಎದ್ದಿದ್ದವರು K. ಷಡಕ್ಷರಿ ಅವರು. ಈಗಿನ ನಡುವೆ ರಾಜಣ್ಣ ಮತ್ತು ಒಂದು ಬಹಿರಂಗವಾಗಿ ಸಿದ್ದರಾಮಯ್ಯನವರು ಮಧುಗಿರಿ ಬಂದಾಗ ಮಧುಗಿರಿನ ಜಿಲ್ಲೆ ಮಾಡಬೇಕು ಅಂತ ರಾಜಣ್ಣ ಹೇಳಿದಾಗ ಎಲ್ಲೋ ಒಂದು ಕಡೆ K. ಷಡಕ್ಷರಿ ಅವರು ತಿಪ್ಟೂರನ್ನೇ ಮಾಡಬೇಕು, ಅಭಿವೃದ್ಧಿಯಲ್ಲಿದೆ, ಹತ್ರ ಆಗ್ತಿದೆ, ಎಲ್ಲರಿಗೂ ಕೂಡ ಒಳ್ಳೆ ಮೂಲಭೂತ ಸೌಕರ್ಯಗಳಿದ್ದಾವೆ ಅಂತ ಹೇಳಿದ್ರು. ಆಗಿನ ನಡುವೆ ಎಲ್ಲೋ ಒಂದು ಕಡೆ K. ಷಡಕ್ಷರಿ ಅವರು ಆ ಒಳ ಮನಸ್ಸಿಂದ, ಯಾಕೆಂದರೆ ಮುದ್ದಮ್ಮೇಗೌಡರು ತಂದಾಗಿದ್ದೆ ರಾಜಣ್ಣ ಮತ್ತು ಪರಮೇಶ್ವರ್ ಅವರು ಕ್ಯಾಂಡಿಡೇಟ್ನ ನಾವೇನಾದ್ರೂ ಸೋಲಿಸ್ಬೇಕಂತ ಒಳ ಒಪ್ಪಂದ ಇದೆಯೋ ಗೊತ್ತಿಲ್ಲ, ನಾವಿಲ್ಲ ಇದೆ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ, ಇರ್ಬೋದಲ್ಲ. ಯಾಕೆಂದರೆ ಅಲ್ಲಿ ಹಾಲಿ ಶಾಸಕ ಇದ್ರೂ ಕೂಡ ತಿಪ್ಟೂರಲ್ಲಿ ಕೇವಲ 62,550 ಮತಗಳು ಕಾಂಗ್ರೆಸ್ ಪಡೆದಿದೆ. ಯಾರಿಗೆ? SP ಮುದ್ದಮ್ಮೇಗೌಡರಿಗೆ. ಅಲ್ಲಿ ಭಾರತೀಯ ಜನತಾ ಪಕ್ಷದ V. ಸೋಮಣ್ಣ ಅವರಿಗೆ 84,950 ಮತಗಳು. ಎಷ್ಟು ಲೀಡ್ ಅಂದರೆ 22,700 ಮತಗಳನ್ನು ಲೀಡ್ನ V. ಸೋಮಣ್ಣ ಅವರು ಪಡೆದಿದ್ದಾರೆ. ಇದರ ಅರ್ಥ K. ಷಡಕ್ಷರಿ ಹಾಲಿ ಶಾಸಕರು ಇದ್ರೂ ಕೂಡ ಇಷ್ಟೊಂದು ಬಹುಮತ ಸಿಕ್ಕಿದೆ BJPಗೆ ಅಂದರೆ ಎಲ್ಲೋ ಒಂದು ಕಡೆ ಅವರ ಮೇಲಿದ್ದಂತಹ ಮುನಿಸು ಇಲ್ಲಿ ವರ್ಕೌಟ್ ಆಗಿದೆಯಾ ಅಂದರೆ ತಪ್ಪಾಗಲ್ಲ. ಇದು ಒಂದು ಎಲ್ಲೋ ಒಂದು ಕಡೆ ಇವರು ಒಂದು K. ಷಡಕ್ಷರಿ ಅವರನ್ನ ಜಿಲ್ಲಾ ರಾಜಕಾರಣದಲ್ಲಿ ನಿರ್ಲಕ್ಷ್ಯ ಮಾಡಿದ್ದು, ಒಂದು ಜಿಲ್ಲಾ ಕೂಗು ಎದ್ದಿದ್ದು ತಿಪ್ಟೂರು ಜಿಲ್ಲಾ ವಿಚಾರದಲ್ಲಿ, ಅದು ಸಮೇತ ಒಂದು ಅವರ ಹಿನ್ನಡೆಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಅಂಶ V. ಸೋಮಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ವರುಣ ಮತ್ತೆ ಗೋವಿಂದರಾಜನಗರ ಎರಡು ಕ್ಷೇತ್ರದಲ್ಲೂ ಸೋಲನ್ನು ಕಾಣ್ತಾರೆ. ಎರಡು ಬಾರಿ ಸೋಲನ್ನು ಕಂಡಿದಾಗ ಯಡಿಯೂರಪ್ಪನ ಮೇಲೆ ಒಂದು ಮುನ್ಸಿರ್ತದೆ. ಯಡಿಯೂರಪ್ಪ ಅವರೇ ನನ್ನ ಸೋಲಿಸಿದ್ದು ವೈಯಕ್ತಿಕವಾಗಿ ಪಕ್ಷದ ಅಂತ ಆಗಿದ್ದಾಗ ಕೂಡ ಮತ್ತೆ ತುಮಕೂರಿಗೆ ಅವ್ರನ್ನ ತಂದು ಹೊರ ಅಭ್ಯರ್ಥಿ ತಂದು ಹಾಕ್ತಾರೆ. ಎಲ್ಲೋ ಒಂದು ಕಡೆ ಸ್ಥಳೀಯರನ್ನು ಬಿಟ್ಟು ಬೇರೆ ಹೊರಗಿನ ಬಂದಂತಹ ಒಬ್ಬ ವ್ಯಕ್ತಿಯನ್ನ ಇದುವರೆಗೂ ಗೆಲ್ಲಿಸೇ ಇಲ್ಲ. ಮೊದಲೇ ಪ್ರಪ್ರಥಮವಾಗಿ V. ಸೋಮಣ್ಣ ಅವರು ಹೊರಗಿನವರು ಗೆದ್ದಿರೋದು ಲೋಕಸಭೆಯಿಂದ, ಅದು ಎಲ್ಲ ಮುಖ್ಯವಾದ ಅಂಶ. ಯಾಕೆಂದರೆ ಕಳೆದ ಬಾರಿ 2019ರ ಒಂದು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಹೇಳಿದ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾದರೂ ಕೂಡ GS ಬಸವರಾಜರ ವಿರುದ್ಧ ಅವರು ಸೋಲನ್ನು ಕಾಣಬೇಕಾಗ್ತದೆ. ಅಂತ ಮಣ್ಣಿನ ಮಗ ದೇವೇಗೌಡರನ್ನು ಸೋಲಿಸಿದಂಥ ಕ್ಷೇತ್ರ ಇಲ್ಲಿ ಹೊರಗಿರತಕ್ಕಂಥ ಅನುಭವಿ ರಾಜಕಾರಣಿ, ಒಳ್ಳೆಯ ಖಾತೆಗಳನ್ನು ಅನುಭವಿಸಿರ್ತಕ್ಕಂಥ ಅನುಭವ ಇರತಕ್ಕಂಥ ರಾಜಕಾರಣಿ, ಲಿಂಗಾಯತ ಸಮುದಾಯದ ಪ್ರಭಾವ
ರಾಜಕಾರಣಿ. ಯಾಕೆಂದ್ರೆ ಸಿದ್ಧಗಂಗಾ ಮಠಕ್ಕೂ ಮತ್ತು ವಿ ಸೋಮಣ್ಣವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಸಂಬಂಧ ಇದು. ಯಾಕೆಂದ್ರೆ ಲಿಂಗಾಯತ ಮತಗಳು ತಿಟ್ಟೂರು, ತುರುವೇಕೆರೆ ಇಲ್ಲೆಲ್ಲ ಲಿಂಗಾಯತ ಮತಗಳು ಬಹಳ ಇರೋದ್ರಿಂದ ಅವರು ಒಳ್ಳೆ ಲೀಡ್ಗಳನ್ನ ಪಡೆದುಕೊಂಡು ಜೆ.ಸಿ. ಮಾಧವಸ್ವಾಮಿಯವರ ಒಂದು ವಿರೋಧ ನಡುವೆಯೂ ಕೂಡ ಒಳ್ಳೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗ್ತದೆ. ತುಮಕೂರು ಲೋಕಸಭೆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ವಿಧಾನಸಭೆ ಕ್ಷೇತ್ರದಲ್ಲೂ ಕೂಡ ಸೋಮಣ್ಣವರು ಬಹುಮತವನ್ನ ಸಾಧಿಸಿದ್ದಾರೆ. ಅಂದ್ರೆ ಎಲ್ಲ ಕ್ಷೇತ್ರದ ಬೂತ್ಗಳಲ್ಲೂ ಲೀಡ್ ಗಳಿಸಿದ್ದಾರೆ. ಯಾವುದರಲ್ಲೂ ಕೂಡ ಅವರು ಲೀಡ್ ಇಲ್ವೇ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಲೀಡ್ ಗಳಿಸಿದ್ದಾರೆ. ಮಧುಗಿರಿಯ ಕೆ ರಾಜಣ್ಣ ಅವ್ರ ಕ್ಷೇತ್ರದಲ್ಲೂ ಲೀಡ್ ಗಳಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಇರತಕ್ಕಂಥ ಪರಮೇಶ್ವರ್ ಇರತಕ್ಕಂಥ ಕ್ಷೇತ್ರದಲ್ಲೂ ಲೀಡ್ ಗಳಿಸಿದ್ದಾರೆ. ಹೀಗೆ ಕಾಂಗ್ರೆಸ್ನ ಶಾಸಕರು ಎಲ್ಲಿದ್ದಾರೋ ಅಲ್ಲಿ ಹೆಚ್ಚಾಗಿ ಅವರು ಬಹುಮತವನ್ನು ಸಾಧಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಸೋಮಣ್ಣ ಅವರಿಗೆ ಇದು ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಕ್ಷೇತ್ರ ಅಂತ ಅಂದ್ರೂ ತಪ್ಪಾಗ. ಯಾಕೆಂದ್ರೆ ಎಲ್ಲೋ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದಂಥ ವಿ ಸೋಮಣ್ಣ ಅವರು ತುಮಕೂರಿಗೆ ಹೊರಗಿನಿಂದ ಬಂದು ಗೆದ್ದು ಇಲ್ಲಿ ಲೋಕಸಭೆಗೆ ಆಯ್ಕೆಯಾಗಿರೋದು ಎಲ್ಲೋ ಒಂದು ಕಡೆ ಹೊಸ ಇತಿಹಾಸ ಸೃಷ್ಟಿಸಿದರೆ ಒಂದು ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಅಂತ ಹೇಳ್ಬೋದು. ಟೋಟಲ್ ನಾವು ಒಟ್ಟಾಗಿ ಮತಗಳು ಯಾವ ಅಭ್ಯರ್ಥಿಗೆ ಎಷ್ಟು ಬಿದ್ದಾವೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ನ SP ಮುದ್ದಮ್ಮೇಗೌಡರಿಗೆ 5,36,160 ಮತಗಳನ್ನ ಕಾಂಗ್ರೆಸ್ನ ಅಭ್ಯರ್ಥಿ SP ಮುದ್ದಮ್ಮೇಗೌಡರು ತೆಗೆದುಕೊಂಡ್ರೆ, ಭಾರತೀಯ ಜನತಾ ಪಕ್ಷ ಮತ್ತೆ JDSನ ಮೈತ್ರಿ ಅಭ್ಯರ್ಥಿ ಇರತಕ್ಕಂಥ ವಿ ಸೋಮಣ್ಣ ಅವರು 7,05,481 ಮತಗಳನ್ನ ಪಡಿತಾರೆ. ಯಾಕೆಂದ್ರೆ ಇದು ಅಚ್ಚರಿ ಪರೀಕ್ಷ ಅಂತ ಅಂದ್ರೂ ತಪ್ಪಾಗಲಾರದು. ಯಾಕೆಂದ್ರೆ ಮುದ್ದಮ್ಮೇಗೌಡರು ಇಲ್ಲಿ ಇದೇ ಕ್ಷೇತ್ರದಿಂದ ಅಂದ್ರೆ ಗುಬ್ಬಿ ಆ ಕಡೆ ಆಸುಪಾಸಿನಲ್ಲಿ MA ಶಾಸಕರಾಗಿ ಆಗಿರ್ತಾರೆ. ಇದು ಕಾಂಗ್ರೆಸ್ ಪಕ್ಷದಿಂದ 10 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿರ್ತಾರೆ, ಮಾಜಿ ಸಂಸದರಾಗಿರ್ತಾರೆ. ಸ್ಥಳೀಯರು ಎಲ್ಲದಕ್ಕಿಂತ ಹೆಚ್ಚದಾಗಿ ಜೊತೆಗೆ ಜನರ ಒಡನಾಟಕ್ಕೆ ಸಿಗ್ತಕ್ಕಂಥ ರಾಜಕಾರಣಿ. ಹಾಗೂ ಇದರ ನಡುವೆಯೂ ಕೂಡ ಸೋಮಣ್ಣರ ಹೊರಗಿನಾದರೂ ಕೂಡ ಅವರಿಗೆ 1,69,321 ಬಹುಮತದ ಒಂದು ಲೀಡ್ ಇದೆಯಲ್ಲ, ಇದು ನಾವೆಲ್ಲರೂ ಕೂಡ ಅಚ್ಚರಿ ಫಲಿತಾಂಶ ತಪ್ಪಾಗಲಾರದು. ಎಲ್ಲೋ ಒಂದ್ ಕಡೆ ಸೋಮಣ್ಣ ಅವರು ಅಸೆಂಬ್ಲಿಯಲ್ಲಿ ಸೋತಿದ್ದ ಕಾರಣ ಅವರು ತುಮಕೂರಲ್ಲಿ ಬರ್ತಾರೆ, ಇದು 3ನೇ ಮುಕ್ತಾಯ ಆದರೂ ಆಗ್ತದೇನೋ, ಇವ್ರನ್ನ ಸೋಲಿಸೋದಕ್ಕೋಸ್ಕರ ಬಿಜೆಪಿಯಲ್ಲಿ ಕಾಯ್ತಿದ್ದಾರೆ ಅನ್ನೋ ನಡುವೆ ಅವರು 1,69,320 ಚಿಲ್ಲರೆ ಓಟ್ಗಳನ್ನ ಗೆಲ್ಲಿಸಿ ಜೀವನ ಗಳಿಸ್ತಾರೆ. ಅಂದ್ರೆ ಇದು ಸೋಮಣ್ಣ ಅವರಿಗೆ ರಾಜಕೀಯ ಪುನರ್ಜನ್ಮ ಕ್ಷೇತ್ರ ತುಮಕೂರು ಅಂದ್ರೆ ತಪ್ಪಾಗಲಾರದು.